ಸಿನಿಮಾ ನಾವು ಅಂಡರ್‌ಗ್ರೌಂಡ್ ಅಂಡರ್‌ವರ್ಲ್ಡ್ ಬೇಸ್ಡ್ ಮಾಡಿದ್ದೀವಿ ರೌಡಿಸಂ ಬ್ಯಾಕ್‌ಗ್ರೌಂಡ್ ಇಟ್ಕೊಂಡು. ಸೊ ಯೂಶುವಲಿ ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಮಾಡಿದ್ದೀವಿ ಹಂಗೆ ಅಂತ. ಸೊ ನಾವು ಇಷ್ಟಪಟ್ಟು ಮಾಡಿದ್ವಿ ಕೆಲಸನ. ಸೊ ಇವಾಗ ನೋಡಿದ್ರಿ ನೀವೇ ಟ್ರೈಲರ್ ನೋಡಿದ್ದೀರಾ. ಸೊ ಇದ್ರ ಮೇಲೆ ಬಿಟ್ಟಿದ್ದು ನಿಮ್ಗೆ ಏನು ಪ್ರಶ್ನೆ ಕೇಳಬೇಕು ಖಂಡಿತ ಕೇಳಿ. ಅದಕ್ಕೆ ನಮ್ಮ ಟೀಮ್ ಎಲ್ಲರೂ ರೆಡಿ ಇದೀವಿ ಉತ್ತರ ಕೊಡೋಕ್ಕೆ. ಥ್ಯಾಂಕ್ ಯು. ಸೊ ಇವತ್ತು ಬಂದಿರೋಂಥ ಎಲ್ರಿಗೂ ನಮಸ್ಕಾರ. ನಿಮ್ಮ ಇಷ್ಟು ಪ್ರೀತಿ ತುಂಬ ಖುಷಿಯಾಗುತ್ತೆ, ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಸೊ ಥಿಯೇಟ್ರಲ್ಲೂ ಸಿನಿಮಾ ನೋಡೋದ್ರ ಮುಖಾಂತರ ಈ ಪ್ರೀತಿನ ಹಿಂಗೆ ಮುಂದುವರಿಸಿ. ಸಿನಿಮಾ 13ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾ ಬಂದು ಒಂದು ಬೇರೆ ಥರನೇ ಮಜಾ ಕೊಡುತ್ತೆ. 100% ಅದು ನಾನು ಪ್ರಾಮಿಸ್ ಮಾಡ್ಬೋದು. ಯಾಕಂದರೆ ಸರ್ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ ಪ್ರತಿ ಫ್ರೇಮಲ್ಲೂ. ಸೊ ಅದೇ ಮುಂದೆ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿದ್ರೆ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಸರ್ ಇದೊಂದು ಗ್ಯಾಂಗ್ಗಳ ಮಧ್ಯೆ ಹೊಡೆದಾಟ, ಗ್ಯಾಂಗ್ಸ್ಟರ್ ಮೂವಿ ಅಂತ ಆ ಥರ ಎಲ್ಲ ಅಲ್ಲ. ಗ್ಯಾಂಗ್ಗಳ ಮಧ್ಯ ನಡೆದಾಟ ಅಂತ ಒಂದಷ್ಟು ಗೇಮ್ಗಳು, ಅದನ್ನ ನಮ್ಮ ಹೀರೋ ಹೆಂಗ್ ಫೇಸ್ ಮಾಡ್ತಾರೆ. ನೈಜ ಘಟನೆ ಅಲ್ಲ, ಯಾವುದು ಪರ್ಟಿಕ್ಯುಲರ್ ಆಗಿ ಆ ಥರ ಏನಿಲ್ಲ ಸರ್. ಆದರೆ ನೀವೆಲ್ಲರೂ ಸಿನಿಮಾ ನೋಡಿದ್ರೆ 100% ಇದನ್ನ ನಾನು ನೋಡಿದ್ದೀನಿ, ನಮ್ಮ ಏರಿಯಾದಲ್ಲಿ ನೋಡಿದ್ದೀನಿ ಅಂತ ಹೇಳ್ತೀರಾ. ಪ್ರತಿ ಏರಿಯಲ್ಲೂ ನಡೆಯೋ ಅಂತ ಕತೆ ಇದು. ಹಾಂ ಸರ್, ಸೆನ್ಸರ್ ಆಗಿದೆ. ಯು ಎ ಅಂದರೆ ಒಂದು ಮಾಸ್ ಸಬ್ಜೆಕ್ಟು ಯು ಎ ತಗೊಂಡಿದ್ದು ಡೀಸೆಂಟಾಗಿ ಮಾಡಿದ್ದೀವಿ. ಅದೇ ಮಾಸ್ ಎಲ್ಲೂ ಕಡಿಮೆ ಇಲ್ದಿರಂಗೆ ಮಾಡಿದ್ದೀವಿ ಸರ್ ಸಿನಿಮಾ. ಸರ್ ಅಂದರೆ ಸಹ ಕಲಾವಿದರನ್ನಕ್ಕಿಂತ ಕತೆ ಏನು ಡಿಮ್ಯಾಂಡ್ ಮಾಡ್ತೋ ಆ ಥರ ಕಲಾವಿದರನ್ನ ಹುಡುಕ್ತಾ ಹೋದ್ವಿ. ಡ್ರಾಮಾದ ಒಂದಷ್ಟು ಕಲಾವಿದರುಗಳು ಸಿಗ್ತಾ ಹೋದ್ರು. ಸೊ ನಾವು ಹೊಸಬ್ರು ಇಟ್ಕೊಂಡು ಸಿನಿಮಾ ಮಾಡೋಣ ಅನ್ನೋದು. ಸರ್ ಏನಂದ್ರೆ ನನಗೊಂದು ಥಾಟ್ ಇತ್ತು. ನಾನು ತುಂಬಾ ಸ್ಟ್ರಗ್ಲಿಂಗ್ ಮಾಡ್ಕೊಂಡ್ ಬಂದ್ರಿಂದ ಸೊ ಎಲ್ಲರಿಗೂ ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದೊಂದು. ಬಟ್ ನಾವೇ ಯಾರೋ ಅವಕಾಶ ಕೊಡೋಕ್ಕಲ್ಲ, ಭಗವಂತ ಇದ್ದಾನೆ ಅವ್ನು ಕೊಡೋದು. ಸೊ ಅದು ನಮಗೋಸ್ಕರ ಮಾಡಿದ್ದೇನೆ ಅಷ್ಟೇ, ಅದು ಖುಷಿ ಇದೆ ನನಗೆ. ಸೊ ಇದರಲ್ಲಿ ರೌಡಿಸಮ್ ಅಂತ ಒಂದೇ ಅಲ್ಲ, ಓವರ್ ಆಲ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ತುಂಬ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ತಂದೆ ಮಗಳು ಪ್ರೀತಿ ಇದೆ, ಮತ್ತು ತಾಯಿ ಸೆಂಟಿಮೆಂಟ್ ಇದೆ, ಲವ್ ಇದೆ. ಬರೀ ಅಂಡರ್ವರ್ಲ್ಡ್ ಅಂತ ಅಂದರೆ ರೌಡಿಸಮೇ ಅಂತ ಏನಿಲ್ಲ, ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಒಬ್ಬ ಆಡಿಯನ್ ಬ್ಲಾಂಕ್ ಆಗಿ ಬಂದು ಸಿನಿಮಾ ನೋಡಿದ್ರೆ ಡೆಫಿನೆಟ್ ಆಗಿ ತುಂಬಾ ಇಷ್ಟಪಟ್ಟೆ ಪಡ್ತಾರೆ ಸರ್ ಸಿನಿಮಾ. ಏನು ಪ್ರಶ್ನೆ ಇಲ್ವಾ? ಇದು ಫಸ್ಟ್ ಟೈಮ್ ಸೋಲೋ ಹೀರೋಗಿ ಮಾಡಿರೋದು. ಮುಂಚೆ ಎಲ್ಲ 3 ಜನ 4 ಜನ ಏನೋ ಮಲ್ಟಿ ಕಾಸ್ಟಿಂಗ್ ಮಾಡಿದ್ದೆ. ಬಟ್ ಈಗ ನಂದೇ ಪ್ರೊಡಕ್ಷನ್ ಅಲ್ಲಿ ನಾನೇ ಸೋಲೋ ಹೀರೋಗಿ ಬರ್ತಿದ್ದೀನಿ. ಯಾಕಂದ್ರೆ ನಾನು ಆಫ್ಟರ್ ಲಾಟ್ ಆಫ್ ಸ್ಟ್ರಗ್ಲಿಂಗ್ ಐ ಜಸ್ಟ್ ಫೆಲ್ಟ್ ನಾವೇನೋ ಮಾಡ್ಬೇಕಂತ ಅನಿಸ್ತು. ಯಾಕಂದ್ರೆ ಯೂಶುವಲಿ ಎಲ್ಲರೂ ಸ್ಟ್ರಗ್ಲಿಂಗ್ ಅಲ್ಲಿ ಒಂದು ಥಾಟ್ ಬಂದೇ ಬರುತ್ತೆ ಎಲ್ಲರಿಗೂ, ನಾವೇನೋ ಮಾಡ್ಬೇಕಂತ. ಸೊ ನಮ್ಮ ಡೈರೆಕ್ಟರ್ ಬಂದು ಅದೆಲ್ಲೋ ಇನ್ನೊಂದು ರೀತಿ ಕನೆಕ್ಷನ್ ಸಿಗುತ್ತೆ ನನಗೂ ನಮ್ಮ ಡೈರೆಕ್ಟರ್ಗೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿನ ಜೊತೆಗೆ ಅಂದ್ರೆ ಗೊತ್ತಿರ್ತೀವಿ ಜೊತೆಗೆ. ಒಂದು ಮಧ್ಯದಲ್ಲಿ ಒಂದು 10-15 ಇಯರ್ಸ್ ಗ್ಯಾಪ್ ಆಗಿಬಿಟ್ಟಿರುತ್ತೆ, ಸಿಕ್ಕಿರಲ್ಲ. ಸೊ ಸಿನಿಮಾ ಮುಖಾಂತರ ಭೇಟಿ ಮಾಡಿದಾಗ ನಾವಿಬ್ರು, ಸೊ ನಮ್ಮ ಡೈರೆಕ್ಟರ್ ಒಂದು ಸಬ್ಜೆಕ್ಟ್ ಹೇಳ್ತಾರೆ, ಈ ಥರ ಸಬ್ಜೆಕ್ಟ್ ಇದೆ ಅಂತ. ಸೊ ನಂಗೆ ಇಷ್ಟಪಟ್ಟು ಆಮೇಲೆ ಹೇಳ್ತಾರೆ. ಇನ್ನೊಂದು ಇದಕ್ಕೂ ಮುಂಚೆಗೆ ಬೇರೆ ಹೀರೋ ಪ್ರೊಡ್ಯೂಸರ್ ಎಲ್ಲ ಇದ್ರು. ಸೊ ಅಲ್ಲಿ ನಮ್ಮ ಡೈರೆಕ್ಟರ್ ಹೋಗಿ ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಸೊ ಡೈರೆಕ್ಟರ್ ಬಂದ ನಂತರ ಫಸ್ಟ್ ಅಪ್ರೋಚ್ ಮಾಡಿ ಒಂದು ಕ್ಯಾರೆಕ್ಟರ್, ಈ ಸಿನಿಮಾದ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು. ಸೊ ಅದಕ್ಕೆ ನಾನು ಒಪ್ಕೊಂಡಿದ್ದೆ, ಚೆನ್ನಾಗಿತ್ತು ಅಂತ. ಅದಾದಮೇಲೆ ಸೊ ನಮ್ಮ ಡೈರೆಕ್ಟರ್ ಮತ್ತು ಇನ್ನೊಬ್ಬರು ಆರ್ಟಿಸ್ಟ್ ಬಂದು ನನ್ನ ಜೊತೆಗೆ ಅವ್ರಿಗೇನು ಇಶ್ಯೂ ಆಗಿತ್ತು ಅದನ್ನ ಹೇಳ್ಕೊಂಡ್ರು. ಸೊ ಅವಾಗ ನಮ್ಮ ಡೈರೆಕ್ಟರ್ನ ಕೇಳಿದ್ರು, ಸರ್ ನೀವೇನೋ ಮಾಡ್ಬೋದು ಅಂದಾಗ ನನಗೆ ಓಕೆ, ನಾನು ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ರು. ಸೊ ನಾನು ಮಾಡ್ತೀನಿ ಅಂದಮೇಲೆ ನಮ್ಮ ಡೈರೆಕ್ಟರ್ ಮತ್ತೆ ಹೋಗಿ ಇನ್ನೊಂದಷ್ಟು ಸ್ಕ್ರಿಪ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಂದು ಆಮೇಲೆ ಶುರು ಆಗಿದೆ ಸಿನಿಮಾ ಸರ್ ಅಂತ. ಸೊ ನನ್ನ ಬಿಸ್ನೆಸ್ ಇದೆ, ರಿಯಲ್ ಎಸ್ಟೇಟ್ ಮಾಡ್ತೀನಿ. ನಮ್ಮ ತಂದೆ ಅಂದರೆ ನನಗೇನು ಕೆಲಸ ಮಾಡ್ಬೇಕಂತ ಥರ ಇಲ್ಲ. ನಮ್ಮ ತಂದೆ ನಮ್ಮ ಅಜ್ಜಿ ಆಶೀರ್ವಾದದಿಂದ ಒಂದು ಬ್ಯಾಕ್ಗ್ರೌಂಡ್ ಇದೆ. ಅವ್ರ ಆಶೀರ್ವಾದ ನಾನು ಇವತ್ತು ಎಲ್ಲ ಕಡೆ ಹೇಳ್ಕೊಂಬರ್ತೀನಿ. ಇವತ್ತು ನಾನೇ ಇದೀನೋ ಅದು ನಮ್ಮ ಅಪ್ಪಾಜಿ ಆಶೀರ್ವಾದದಿಂದ, ಅವ್ರು ಕೊಟ್ಟಂಥ ಭಿಕ್ಷೆಯಿಂದ ನಾನು ಜೀವನ ಮಾಡ್ತಾ ಇರೋದು. ಯಾಕಂದರೆ ಇವತ್ತು ನಾನು ಏನು ಇಲ್ಲಿ ಕೂತಿರೋದಕ್ಕೂ ನಮ್ಮ ತಂದೆ ಅಜ್ಜನೇ ಕಾರಣ. ಸೊ ನಂಗೆ ಅವ್ರಿಗೆ ಯಾವಾಗಲೂ ನನಗೆ ಅದು ಹೇಳ್ತಾರಲ್ಲ ಏನು, ಋಣ, ಪ್ರೀತಿ, ವಿಶ್ವಾಸ ಎಲ್ಲ ತುಂಬ ನಂಗೆ ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತು ಅವರಿಂದ ನನ್ನ ಜೀವನ ನಡೀತಿದೆ ಎಲ್ಲ ಥರ ರೀತಿಲೂ. ಸೊ ನಂಗೆ ಫಸ್ಟು ಆಶೀರ್ವಾದ ಅವರು, ಆಮೇಲೆ ಮತ್ತೆ ದೇವರ ಆಶೀರ್ವಾದ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ. ಬಟ್ ಅದ್ರ ಜೊತೆ ಒಂದಷ್ಟು ಸಿನಿಮಾಗಳು ಆಕ್ಟ್ ಮಾಡಿದ್ದಾರೆ.
ಒಂದು 20-25 ಸಿನಿಮಾ ಮಾಡಿದ್ದಾರೆ. ಅದೇ ಅಂದ್ರೆ ಅದು ಸ್ಟ್ರಗಲಿಂಗಲ್ಲೇ ಅದೆಲ್ಲ ಆಕ್ಟ್ ಮಾಡ್ಕೊಂಡ್ ಬರ್ತಾ. ಸೊ ಎಲ್ಲೂ ಅದು ನಂಗೆ ಬ್ರೇಕ್ ಸಿಕ್ಕಿಲ್ಲ. ಆತರ ಅನ್ಕೊಂಡಷ್ಟು ಕ್ಯಾರೆಕ್ಟರ್ ಸಿಗ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಅಂದಾಗೆ ಅದೇ ಡಿಸಪಾಯಿಂಟ್ಮೆಂಟ್ ಇತ್ತು. ಸೊ ಇನ್ ಬಿಟ್ವೀನ್ ಒಂದು ಶೋ ಮಾಡ್ತೀನಿ, ಬಾಟ ಮಂದಿ ಕಾಡಿಗೆ ಬಂದು ಅಂತ. ಆ ಶೋ ನಾನು ವಿನ್ನರ್ ಆಗಿ ಬರ್ತೀನಿ. ಆಕ್ಚುಲಿ ನಾನು ಹೋಗಿದ್ದು ಶೋ ವಿನ್ನರ್ ಆಗಬೇಕು ಅದೆಲ್ಲ ಕನ್ಸಲ್ಲೇ ಇರಲಿಲ್ಲ. ಒಂದ್ ಮಂತ್ ಸರ್ವೈವ್ ಆಗಿ ಬರ್ಬೇಕಂದಿತ್ತು. ಸೊ ಅಲ್ಲಿ ಇದ್ದಿದ್ದ ಚಾಲೆಂಜಸ್ ಎಲ್ಲ ನೋಡಿ ಇನ್ನೂ ಸ್ವಲ್ಪ ನಂಗೆ, ನಾನು ಸ್ವಲ್ಪ ಚಾಲೆಂಜ್, ನಾನು ಯಾವಾಗಲೂ ಚಾಲೆಂಜ್ ಎಲ್ಲ ಫೇಸ್ ಮಾಡಕ್ಕೆ ಇಷ್ಟಪಡ್ತೀನಿ ತುಂಬಾ. ಹಾಗಾಗಿ ಸೊ ಅದು ನಂಗೆ ಚಾಲೆಂಜ್ ಫೇಸ್ ಮಾಡ್ಕೊಂಡು ಶೋ ವಿನ್ನರ್ ಆಗಿ ಬಂದೆ. ಸೊ ಅದೊಂದು ಖುಷಿ ಇದೆ. ಅದಾದ್ಮೇಲೆ ಮತ್ತೆ ಸೇಮ್ ಅದೇ ಸ್ಟ್ರಗ್ಲಿಂಗು. ನಾವು ಶೋ ಗೆದ್ಕೊಂಡ್ ಬಂದೆ ಅಂದ ತಕ್ಷಣ ನಂಗೆ ಎಲ್ಲೂ ಯಾರು ಬಂದು ಆಫರ್ ಮಾಡಿಲ್ಲ. ಸೊ ನಾನೇ ಸರಿ ಏನೋ ಮಾಡೋಣ ಅಂತ ಒಂದು ತಲೆ ಇತ್ತು ನಂಗೆ, ಏನೋ ಮಾಡ್ಬೇಕಂತ. ಸೊ ಅದೆಲ್ಲ ಟೈಮ್ ಬಂದಾಗ, ಈ ಕನೆಕ್ಷನ್ ಆದಾಗ ನಮ್ಮ ಡೈರೆಕ್ಟರ್ ಹತ್ರ ಇದೊಂದು ಸಬ್ಜೆಕ್ಟ್ ಆಯಿತು, ಸ್ಟಾರ್ ಅಂತ. ಮಿಕ್ಕಿದೆಲ್ಲ ನೀವು ಬ್ಲೆಸ್ಸಿಂಗ್ ಕೊಡಬೇಕು. ಮತ್ತೆ ಎಂಟೈರ್ ನಮ್ಮ ಕನ್ನಡ ಜನತೆ ಒಂದ್ಸತಿ ಬಂದು ಸಿನಿಮಾ ನೋಡಿ ಖಂಡಿತ ನೀವು ಇಷ್ಟಪಡ್ತಾರೆ. ಯಾಕಂದ್ರೆ ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಇಂಥದ್ದೇ ಬರೀ ಅಂಡರ್ವರ್ಡ್ ಮಚ್ಚು ಆ ಥರ ಏನು ಇಲ್ಲ. ನೀವು ಬಂದು ಸಿನಿಮಾ ಬ್ಲಾಂಕ್ ಆಗಿ ಬಂದು ಒಂದ್ಸತಿ ನೀವು ಸಿನಿಮಾ ಕೂತ್ಕೊಂಡು ನೋಡಿ, ಡೆಫಿನೆಟ್ ಆಗಿ ಸಿನಿಮಾ ಇಷ್ಟಪಡ್ತಾರೆ ನೀವು. ಸರ್ ಆಕ್ಷನ್ ಯಾರನ್ನು ಕಂಪೋಸ್ ಮಾಡಿಸಿಲ್ಲ. ನಮ್ಮ ಡೈರೆಕ್ಟ್ರು ಮತ್ತೆ ನಾವೇ ನಮ್ಮ ಟೀಮ್ ಸೇರ್ಕೊಂಡು ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಸಿನಿಮಾಲಿ ಜಾಸ್ತಿ ಆಕ್ಷನ್ ಇಲ್ಲ ಸರ್. ಅಂಡರ್ವರ್ಡ್ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಆಕ್ಷನ್ ಇರುತ್ತೆ ಅಂತಲ್ಲ, ಬಟ್ ಒಂದಷ್ಟು ಎಲಿಮೆಂಟ್ಸ್ ಇದೆ, ಆಕ್ಷನ್ ಎಲಿಮೆಂಟ್ಸ್ ಇದೆ, ಇಲ್ಲ ಅಂತಲ್ಲ. ಆದ್ರೆ ಫೈಟ್ಸ್ ಎಲ್ಲ ಇಲ್ಲ, ಅದು ಫುಲ್ ಬಿಲ್ಡಪ್ ಫೈಟ್ಸ್ ಅದರೆಲ್ಲ ಬರೀ ನ್ಯಾಚುರಲ್ ಫೈಟ್ಸ್ ಮಾಡಿದ್ವಿ. ಈಗ ಯಾರೋ ಒಬ್ರು ಫೈಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೆಂಗೆ ಜಗಳ ಮಾಡ್ತಾರೋ ಅದೇ ತರ ಫೈಟ್ ಮಾಡಿದೀವಿ. ಒಂದಷ್ಟು ಮಚ್ಚಲೆಲ್ಲ ಪ್ಲೇ ಮಾಡಿದೀವಿ, ಆಟ ಆಡಿದೀವಿ ಅದನ್ನೆಲ್ಲ ಅಂತ. ಸೊ ಅದೇ ಓವರ್ ಆಲ್ ನಮ್ಮ ಡೈರೆಕ್ಟರ್ ಇರ್ಬೋದು, ನಮ್ಮ ಟೀಮ್ ಇರ್ಬೋದು, ಎಲ್ಲಾನು ಯೋಚನೆ ಮಾಡಿ ಎಲಿಮೆಂಟ್ಸ್ ಎಲ್ಲ ಆಡಿಯನ್ಸ್ಗೆ ಏನ್ ಬೇಕಂತ ಎಲ್ಲಾನು ಸಿನಿಮಾದಲ್ಲಿ ಇದೆ. ಸೊ ಎಲ್ಲರೂ ಬಂದು ಬ್ಲೆಸ್ಸಿಂಗ್ ಮಾಡ್ಬೇಕಂತ ಕೇಳ್ಕೊಂತೀನಿ ಸರ್. ಅಂದ್ರೆ ಸ್ಟಾರ್ ಅಂತ ಇವಾಗ ನಾವು ಎಲ್ರು ಕರೆಯೋದ್ರಿಂದ ಸರ್ವಿ ಕರಿತಾ ಇದಾರೆ ಅಷ್ಟೇ. ಇದು ಸಿನಿಮಾ ನೋಡಿದಾಗ ಬೇರೆನೆ ಇರುತ್ತೆ. ಈ ಮುಂದಿನ ವಾರನೇ ರಿಲೀಸ್ ಆಗೋದ್ರಿಂದ ಅದೊಂದು ಸಿಂಬಲ್ ಹಾಕಿದೀವಿ. ಆದ್ರೆ ಸಿನಿಮಾದಲ್ಲಿ ನಾಯಕನ ಹೆಸರಾಗಿರುತ್ತೆ ಅದು. ಅಂದ್ರೆ ಸ್ಟಾರ್ ಅಂತ ಅಲ್ಲ, ನಕ್ಷತ್ರ ಅಂತ. ಅಂದ್ರೆ ಆ ಸಿನಿಮಾದಲ್ಲಿ ಹೆಂಗೆ ಅವ್ನಿಗೆ ಹೆಸರು ಬರುತ್ತೆ ನಕ್ಷತ್ರ ಅಂತ, ಅದಕ್ಕೊಂದು ಸೀನ್ ಇದೆ. ಅದೇ ಅದು ಹೆಸರು ಯಾಕೆ ಬರುತ್ತೆ, ಅದು ತುಂಬಾ ಸ್ಟ್ರಾಂಗ್ ಒಂದು ಕತೆ ಒಳಗಡೆ ಲಿಂಕ್ ಇದೆ, ಬರುತ್ತೆ. ಸೊ ನಾವು ಕಥೆಯಲ್ಲಿ ನಕ್ಷತ್ರ ಅಂತಾನೆ ಆಕ್ಚುಲಿ. ಸೊ ಬಟ್ ಈ ಸಿಂಬಲ್ ಏನಕ್ಕೆ ಟ್ರೈ ಮಾಡಿದ್ವಿ ಅಂದ್ರೆ, ಇವು ಸುಮಾರು ಸಿನಿಮಾಗಳು ಬರ್ತಾ ಇರೋದ್ರಲ್ಲಿ ನಮ್ದು ಏನು ವಿಶೇಷವಾಗಿರ್ಬೇಕು, ಟೈಟ್ಲಿಂದ ಟ್ರೈ ಮಾಡೋಣ ಅಂತ. ಅದೇ ಕತೆ ಒಂದೇ ಏನೋ ಮಾಡ್ತೀವಿ ಅನ್ನೋಕ್ಕಿಂತ ಇಲ್ಲ ಟೈಟ್ಲಿಂದ ಹಿಂಗೆ, ಅದೇ ಇವರು ಈ ತರ ಒಂದು ಸಪೋರ್ಟ್ ಮಾಡಿದಾಗ್ಲೇ ನಾವ್ ಈ ತರ ಏನೋ ಮಾಡಕ್ ಸಾಧ್ಯ. ನಿರ್ಮಾಪಕರೇ ಬೇಡ ಸಿಂಬಲ್ ಎಲ್ಲ ಅಂದ್ಬಿಟ್ರೆ ಅಲ್ಲೇ ಆಗಲ್ಲ. ಸರ್ ಅದೇ ನಿಮಗಿಷ್ಟ, ನಿಮ್ಗೆ ಹಿಂಗ್ ಇಷ್ಟ ಬರುತ್ತೆ ಹಂಗೆ ಬರಿಬೋದು ಸರ್. ನೀವು ನಕ್ಷತ್ರ ಅಂತ ಇರ್ಬೋದು, ಸ್ಟಾರ್ ಅಂತ ಇರ್ಬೋದು, ಇಲ್ಲ ಸಿಂಬಲೇ ಹಾಕ್ಬೋದು ಸರ್. ಅದೆಲ್ಲ ನಿಮಗೆ ಬಿಟ್ಟಿದೆ, ಯಾಕಂದ್ರೆ ನಿಮ್ಮ ಯೋಚನೆ ತಕ್ಕಂತೆ ಅದನ್ನ ಬಿಟ್ಬಿಟ್ಟಿದೀವಿ ಸಿಂಬಲ್ ಹಾಕಿ. ಅಲ್ಲ ಡಿಸೈನ್ ಏನಿಲ್ಲ ಸರ್, ನೀವು ಸ್ಟಾರ್ ಅಂತ ಬರ್ಬಿಟ್ರೆ ಆಗೋಯ್ತಲ್ಲ ಸರ್, ಪೆನ್ನಲ್ಲೇ ಸ್ಟಾರ್ ಅಂತ ಬರ್ಬಿಟ್ರೆ ಆಗೋಯ್ತಲ್ಲ. ಹಾಕ್ಬೋದು, 100% ಹಾಕ್ಬೋದು ಸರ್. ಎಲ್ಲ ರಿಲೇಟೆಡ್, ಅದೂ ಸ್ಟಾರ್ ತರನೇ ಕಾಣಿಸುತ್ತೆ, ತೊಂದರೆ ಇಲ್ಲ. STAR ಸ್ಟಾರ್ STR ಅಂತಾನೆ ಕೇಳಿದ್ರೆ STR ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ಯಾಕಂದ್ರೆ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲೂ ನಾವು ಅದನ್ನ, ಯಾಕಂದ್ರೆ ಜನಕ್ಕೆ ಈಸಿಯಾಗಿ ಕ್ಯಾಚ್ ಎಲ್ಲ ಸರ್ಚ್ ಮಾಡಿದಾಗ ಈಸಿಯಾಗಿ ಕ್ಯಾಚ್ ಆಗ್ಬೇಕಂತ ಸ್ಟಾರ್ ಅಂತ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ. ಅಲ್ಲ ಬಹುತೇಕ ಇದು ನಮ್ಗೆ ಲೋಕಲ್ ಬೆಂಗಳೂರು ಏರಿಯಾಗಳೇ ಬೇಕಾಗಿತ್ತು. ಸೊ ಹಂಗಾಗಿ ಬೆಂಗಳೂರಲ್ಲೇ ಎಲ್ಲ ಶೂಟ್ ಆಗಿದೆ. ಅದೇ ಎಲ್ಲ ಆಲ್ಮೋಸ್ಟ್ ಬೆಂಗಳೂರೇ ಮಾಡಿದ್ವಿ. ನಮ್ ಸಬ್ಜೆಕ್ಟ್ಗೆ ತುಂಬಾ ರಾ ಇತ್ತು. ಅಂದ್ರೆ ಈ ಸ್ಲಮ್ ಅಲ್ಲಿ ಇರುತ್ತಲ್ಲ, ತುಂಬಾ ಸಂಧಿ ಬಂದಿ ಆತರ ಎಲ್ಲ ಮಾಡಿದ್ವಿ. ಯಾಕಂದ್ರೆ ಸಬ್ಜೆಕ್ಟ್ ಡಿಮ್ಯಾಂಡ್ ಆತರ ಮಾಡಿದ್ವಿ ಸರ್. ಆಮೇಲೆ ಅದೆಲ್ಲ ಮೋರ್ ಓವರ್ ನಾವೊಂದಕ್ಕಿಂತ ನಮ್ಮ ಡೈರೆಕ್ಟರ್ ಬಗ್ಗೆ ಆ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಸಿನಿಮಾ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಾಗೆ ಅವ್ರು ವಿತ್ ಲೊಕೇಶನ್ ಎಲ್ಲ ನೋಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರು. ಬಟ್ ಒಳ್ಳೊಳ್ಳೆ ಲೊಕೇಶನ್, ಆ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಈ ಲೊಕೇಶನ್ ಸಮೇತ ಈ ಸಬ್ಜೆಕ್ಟ್ ಸ್ಕ್ರೀನ್ ಪ್ಲೇ ನೀವು ನೋಡಿದ ಅನ್ಸುತ್ತೆ ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಿಮ್ಗೆ ನಾನು ಅನ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ಸರ್, ರಿಯಾಲಿಟಿ ಹಂಗೆ ತಂದಿದ್ದೀವಿ. ಸರ್ ಇಲ್ಲಿ 3 ಸಾಂಗ್ ಇದೆ, ಒಂದು ಬಿಗ್ ಸಾಂಗ್ ಇದೆ. ಅಂದ್ರೆ ಅದೇ ಲೊಕೇಶನ್ ಬಗ್ಗೆ ಕೇಳ್ದಂಗೆ, ನಾವು ನಾರ್ಮಲಿ ಮೇನ್ ರೋಡ್ ಬಂದು ಮೇನ್ ರೋಡ್ ಹೊರಟೋಗ್ತೀವಿ. ಒಳಗಡೆ ಒಂದಷ್ಟು ವಿಷಯಗಳಿದೆ, ಅದನ್ನ ನಾವು ಟಚ್ ಮಾಡಕ್ಕೆ ಹೋಗಲ್ಲ. ಈ ಸಿನಿಮಾ ನೋಡಿದಾಗ 100% ಅಂತ ಏರಿಯಾಗಳು ಇದೆಯಾ ಬೆಂಗಳೂರಲ್ಲಿ ಅಂತ ನೋಡ್ತಿರೋರಿಗೆ ತುಂಬಾ ಮಜಾ ಕೊಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.